ಸೋಮಣ್ಣ ಅವರು ಒಂದು ಈಗೇನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಂದ್ರಷ್ಟೇ ನಾನು ಮಾತುಕತೆ ಮಾಡ್ತಾನೆ ಪಟ್ಟಿಟ್ಕೊಂಡು ಕೂತಿದ್ದಾರೆ, ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲ, ಸೋಮಣ್ಣವರು ನನ್ನ ಜೊತೆ ಮಾತಾಡಿದ್ದಾರೆ. ಅವ್ರಿಗೆ ನಾನು ಹೇಳಿದ್ದೇನೆ, ಸೆಷನ್ ಮುಗಿದ ನಂತರ ನಮ್ಮ ಸೆಷನ್ನು ನಿಮ್ಮ ಸೆಷನ್ನು ಅಂದರೆ ಇಲ್ಲಿ ಸೆಷನ್ ಮುಗಿದ ನಂತರ ಕೂತು ಮಾತುಕತೆ ಮಾಡಿ ಏನಿದ್ರು ಅದನ್ನು ಸಮಸ್ಯೆ ಪರಿಹಾರ ಮಾಡೋಣ ಅಂತ. ಆ್ಯಸ್ ಫಾರ್ ಆ್ಯಸ್ ನನಗೆ ನನ್ನ ಜೊತೆಗೆ ಮಾತನಾಡಿದಂಗೆ ಅವ್ರು ಓಕೆ ಅಂತ ಹೇಳಿದ್ದಾರೆ. ಅಲ್ಲ, ಈಗ ಅವರು ಒಂದು ಸರ್ತಿ ಟಿಪ್ಪು ಔರಂಗಜೇಬ ಎಲ್ಲ ಮಾಡಿ ಸೋತಿದ್ರು. ಏನೋ ಕೆಲವು ನಮ್ಮ ತಪ್ಪುಗಳಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಈ ರೀತಿ ಮಾಡಿದರೆ ಜನ ಪುನಃ ಈ ತುಷ್ಟೀಕರಣದ ರಾಜಕಾರಣವನ್ನು ಜನ ಸಹಿಸೋದಿಲ್ಲ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕೃತ ವಿರೋಧ ಪಕ್ಷ ಆಗದೇ ಇರುವಂಥ ಒಂದು ದುಸ್ಥಿತಿಗೆ ಬಂದಿದ್ದರೆ ಮತ್ತು 5 ರಾಜ್ಯಗಳಲ್ಲಿ ಇಲ್ಲೇ ಒಂದು ರಾಜ್ಯವನ್ನು ಬಿಟ್ಟರೆ ಎಲ್ಲ ಕಡೆ ಹೀನಾಯವಾಗಿ ಸೋತಿರೋದಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಈ ತುಷ್ಟೀಕರಣ ಮತ್ತು ಇಬ್ಬಗೆ ನೀತಿ ಏನಿದೆ ಇದೇ ಕಾರಣ ಇದೆ. ಅದನ್ನು ಮಾಡಿದರೆ ಪುನಃ ಒಬ್ಬ ಮತಾಂಧ ವ್ಯಕ್ತಿಯ ಹೆಸರನ್ನು ಇತಿಹಾಸದಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುವಂಥ ಒಬ್ಬ ದುಷ್ಟ ಹಿಂದೂ ವಿರೋಧಿ ಮತಾಂಧನ ಹೆಸರನ್ನು ಇಟ್ಟರೆ ಜನ ಅದಕ್ಕೆ ಉತ್ತರವನ್ನು ಕೊಡ್ತಾರೆ.